ಅಬ್ಬಾ ನನ್ನ ಬುಲ್ಬುಲ್ ಇಲ್ಲ ಬರ್ತಾ ಐತೆ. ಹ್ಞೂ, ಮಾತಾಡ್ಸ್ಲಿಲ್ಲ ಅಂದ್ರೆ ಹೆಂಗ? ಈ ಲೋಫರ್ ಇಲ್ಲಿ ಏನು ಮಾಡಾಕುಂತಾನ? ಹಾಳಾಗೋಗ್ಲಿ, ಎದಕ್ಕರ ಬಂದ ನೀವ? ಛೀ. ಹಾಯ್ ನೇತ್ರ ಡಾರ್ಲಿಂಗ್, ಏನು ನನ್ನ ನೋಡಿನೂ ಏನು ನೋಡ್ದಂಗ ಹೊಂಟು ಬಿಟ್ಟಿ? ಏಯ್, ನಿನಗೆಷ್ಟು ಸಲ ಹೇಳಿದ್ದೀನಿ ನನ್ನ ಹೆಸರಿಟ್ಟು ಕರಿಬೇಡ ಅಂತಂದು. ನಾಚಿಕೆಗಲ್ಲ ನಿನಗೆ? 10 ಸಲ ಹೋಗಿದ್ರು ಮತ್ತೆ ವಾಪಸ್ ಬಂದು ಮಾತಾಡ್ಸಕೊಂತಿದ್ದಿಲ್ಲ. ಅಯ್ಯೋ ನೇತ್ರ ಡಾರ್ಲಿಂಗ್, ನೀನಂದ್ರೆ ನನಗೆ ಎಷ್ಟಿಷ್ಟ. ನೀನು 10 ಸಲ ಅಲ್ಲ 1000 ಸಲ ಬೈದ್ರೂ ಅಷ್ಟ ನಾನು ನಿನ್ನನ್ನೇ ಪ್ರೀತಿಸೋದು. ನಿನ್ನ ಜೊತೆ ಮಾತಾಡದೆ ನನಗೆ ಇರೋದಕ್ಕೆ ಆಗೋದಿಲ್ಲ ನೋಡು. ಥೂ, ನಿನ್ನ ಜನ್ಮಕ್ಕಿಷ್ಟ. ಹೋಗ, ಇನ್ನೊಂದು ಸಲ ಏನಾದ್ರು ನನ್ನ ಜೊತೆ ಮಾತಾಡಿದೆ ಅಂದ್ರೆ ನೋಡಿ ಮತ್ತೆ ನಮ್ಮ ಮನ್ಯಾಗ ಹೇಳ್ಬಿಡ್ತೀನಿ. ಹೇಳ್ಕೊ ಹೋಗು ಡಾರ್ಲಿಂಗ್, ಏನಾಗುತ್ತೆ ಏನು? ಅಬ್ಬಬ್ಬ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಕಾಕನರು ನಮ್ಮ ಮನೆ ತಲೆ ಬರ್ತಾರ, ನನ್ನ ಬಗ್ಗೆ ನಮ್ಮ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾರ. ಆಟ ಅದಕ್ಕೂ ಬಿಕ್ಕಿ ಮತ್ತೇನಾರ ಮಾಡೋಕ್ಕಾಕೈತನ? ನೀನ ಹೇಳು. ಥೂ, ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ತಾನೇ 3 ಬಿಟ್ಟು ನಿಂತವ್ರು ಊರಿಗೆ ದೊಡ್ಡವ್ರು ಅಂತಾರಲ್ಲ, ಅಂತ ಕುಲ್ದವ್ ನೀನು. ನೋಡು ಡಾರ್ಲಿಂಗ್, ನೀ ನನ್ನ ಹಾರ್ಟ್ ಇದ್ದಂಗೆ. ನಿಂಗೆ ಎಷ್ಟೇ ಬೈದ್ರೂ ಏನೇ ಬೈದ್ರೂ ನಾನೇನು ಸಿಟ್ಟು ಮಾಡ್ಕೊನಲ್ಲಪ್ಪ. ನಿನ್ನಂತವನ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಥೂ, ಏನಾರ ಮಾಡ್ಕೊಂಡು ಹಾಳಾಗೋಗ. ಒಂದು ನಿಮಿಷ ನೇತ್ರ ಡಾರ್ಲಿಂಗ್, ಏನು ಹೊಲದಲ್ಲಿ ತರಕಾರಿ ಎಲ್ಲ ಬೆಳೀತಾ ಇದ್ದೀರಂತೆ? ನಿಮ್ಮ ಆಫೀಸ್ನಾರ ತೊಗೊಂಡು ಹೋಗಾರಂತ ತರಕಾರಿನೆಲ್ಲ? ಏನು ಹೊಲದಲ್ಲಿ ಚೆನ್ನಾಗಿ ಚಂದನ ತಂಗ ತರಕಾರಿ ಬೆಳೆಯಾಕ ಕುಂತೀವಂತಂದು ಸೊಕ್ಕು ಬಂದೈತನ? ಅದೇನು ನಿಮ್ಮ ಅಪ್ಪನ ಹೊಲ ಅಂತ ಮಾಡ್ಯಾನ? ನನ್ನ ಹೊಲ, ನಮ್ಮ ಅಪ್ಪನ ಹೊಲ ಅದು. ನಾವು ಅದ್ರಾಗ ಬೆಳೆದರೆ ಬೆಳಿತೀವಿ, ಏನಾರ ಮಾಡ್ಕೋತೀವಿ. ನಿನಗೇನ? ನಮ್ಮಪ್ಪನ ಹೊಲ ಆಗಿದ್ದಿದ್ರ ಇಷ್ಟೊತ್ತಿಗೆ ಆ ಹೊಲನ ಕಿತ್ತುಕೊಂಡು ಕಳಿಸ್ತಿದ್ದೆ. ನಮ್ಮಪ್ಪಂದಲ್ಲಲ್ಲ, ಅದಕ್ಕೆ ಸುಮ್ಮನೆ ಇದೀನಿ. ನೋಡ್ ನೇತ್ರ, ನನಗೆ ಸಿಟ್ಟು ತರಿಸ್ಬೇಡ. ನನಗೆ ಸಿಟ್ಟು ಬಂತಂದ್ರೆ ನಾನು ಮನುಷ್ಯನ ಆಗಿರಲ್ಲ. ನೀನು ನನ್ನನ್ನು ಮದುವೆ ಆಗಕ್ಕೆ ಒಪ್ಕೊಂಡಿ ಅಂದ್ರೆ, ನನ್ನನ್ನು ಮದುವೆ ಆದಿ ಅಂದ್ರೆ ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಆರಾಮಾಗಿ ಚಂದನ ತಿಂಗ ಖುಷಿಯಾಗಿರ್ತಾರೆ. ಒಂದು ವೇಳೆ ಏನಾದರೂ ನೀನು ನನ್ನನ್ನು ಮದುವೆ ಆಗಕ್ಕೆ ಒಪ್ಕೊಳ್ಳಿಲ್ಲ ಅಂದ, ಈಗೇನು ಹೊಲದಲ್ಲಿ ಏನೋ ಬೆಳೆ ಬಿತ್ತಾ ಇದ್ದೀರಿ, ತರಕಾರಿ ಎಲ್ಲ ಬೆಳೆದು ಮಾರಿ ದೊಡ್ಡ ಶ್ರೀಮಂತಕ್ಕಿವಿ ಅಂತ ಏನು ಕನಸು ಕಾಣಕ್ಕೆ ಕುಂತಿರಲ್ಲ, ಆ ಕನಸನ್ನೆಲ್ಲ ನಾನೇ ಹಾಳು ಮಾಡಿಬಿಡ್ತೀನಿ ನೋಡು. ನಿನ್ನ ಕೈಯಾಗ ಕಿತ್ತಕೊಳಕಾದ್ರೆ ಏನು ಬೇಕಾದ್ರೆ ಕಿತ್ತು ಹೋಗು. ನಾನು ನಿನ್ನ ಮಾತಿಗೆ ಹೆದರೋ ಅಂತಾಳ ಅಲ್ಲನ ಅಲ್ಲ. ಸರಿ ಹಂಗಾರ, ಅದು ಯಾವನ ಬಂದು ನಿಮ್ಮ ಹೊಲದಿಂದ ತರಕಾರಿನ ತೊಗೊಂಡೋಗ್ಕಾನ ನಾನು ನೋಡಬಿಡ್ತೀನಿ. ಅದು ಹೆಂಗೆ ನಿಮ್ಮ ಹೊಲದಾಗ ನೀವು ತರಕಾರಿ ಎಲ್ಲ ಬೆಳಿತೀರಿ, ಅವ್ರು ಹೆಂಗೆ ನಿಮಗೆ ತರಕಾರಿ ಎಲ್ಲ ಬೆಳೆಸಿ ಹೆಂಗೆ ನಿಮ್ಮ ಹೊಲದಿಂದ ತರಕಾರಿ ತೊಗೊಂಡೋಗ್ಕಾರ ನಾನು ನೋಡಬಿಡ್ತೀನಿ. ಅಂದ್ರೆ ಅವರಿಗೆ ಫೋನ್ ಹಚ್ಚಿ ನಿಮ್ಮ ಅಗ್ರಿಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊರಿ, ಅವ್ರಿಗೇನು ಬಿತ್ತಾಕ್ ಬಿಡಬೇಡ್ರಿ ಅವ್ರ ಹೊಲದಾಗ ಅಂತ ಫೋನ್ ಹಚ್ಚಿ ಹೇಳ್ದವ್ ನೀನಾನು? ಎಸ್ ಡಾರ್ಲಿಂಗ್, ನಾನೇ. ಭಾಳ ಶಾಣೆ ಅದಿ ಬಿಡ ನೀನು. ನೀ ಇಷ್ಟು ಶಾಣೆ ಇರೋದಕ್ಕ ನಾನು ನಿನ್ನನ್ನು ಲವ್ ಮಾಡ್ತಾ ಇರೋದು. ಎಸ್, ನಾನೇ ಹೇಳಿದ್ದು ಫೋನ್ ಹಚ್ಚಿ. ಏನಿವಾಗ ಅವ್ರಿಗೇನೋ ಈಗ ಸದ್ಯಕ್ಕೂ ಒಪ್ಕೊಂಡಿರಲಿಲ್ಲ ಅನಿಸ್ತೈತಿ ನನ್ನ ಮಾತನ್ನು. ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಈ ಊರಿಗೆ ಹೆಜ್ಜೆ ಇಟ್ಟು ಅದರಲ್ಲೂ ನಿಮ್ಮ ಹೊಲದ ತರಕಾರಿನ ತೊಗೊಂಡೋಗಕ್ಕೆ ನಾನು ಬಿಡಂಗಿಲ್ಲ. ಅದಕ್ಕೆ ಹೇಳಾಕುಂತೀನಿ, ಕೇಳು ನೇತ್ರ. ನೀ ನನ್ನನ್ನು ಮದುವೆ ಆದೆ ಅಂದ್ರೆ ನೀನು ಆರಾಮಾಗಿರ್ಬೋದು, ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಆರಾಮಾಗಿ ಖುಷಿಯಾಗಿರ್ಬೋದು. ಯೋಚನೆ ಮಾಡು. ನಾನಿಲ್ಲೇ ಹಾಳು ಬಾವಿಗೆ ಬಿದ್ದು ಸಾಯ್ತೀನಿ ಹೊರತು ನಿನ್ನನ್ನು ಮಾತ್ರ ಮದುವೆ ಆಗಂಗಿಲ್ಲ. ನನ್ನನ್ನು ಮದುವೆ ಆಗ್ಬೇಕಂತ ಏನು ಕನಸು ಕಾಣಕುಂತಿಯಲ್ಲ, ಆ ಕನಸನ್ನು ಇಲ್ಲಿಗೆ ಬಿಟ್ಟುಬಿಡು. ಒಳ್ಳೇದಲ್ಲ ನೋಡೋದು. ನೋಡು ನೇತ್ರ, ಇಷ್ಟು ಹಠ ಎಲ್ಲ ಚಲೋ ಅಲ್ಲ. ಐ ಲವ್ ಯು ನೇತ್ರ. ನೀ ನನ್ನನ್ನು ಲವ್ ಮಾಡು ನೇತ್ರ. ಇಲ್ಲ ಅಂದ್ರೆ ನಿಮ್ಮ ಮನೆಯವ್ರು ಯಾರನ್ನೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ನೋಡು. ನಿನ್ನ ಕೈಯಾಗಿ ಏನು ಕಿತ್ಕೊಳಕ್ಕಾಗತ್ತ ಅದನ್ನ ಕಿತ್ಕೊ ಹೋಗು. ಥೂ, ನಿನ್ನ ಜನ್ಮಕ್ಕಿಷ್ಟ. ನೋಡು ನೇತ್ರ, ಯೋಚನೆ ಮಾಡು, ನಾನು ಬೇಕಾ ಅಥವಾ ಬೇಡ ಅಂತ. ನೀನೇ ಬರ್ತಿದ್ದೀನಿ ನೋಡು ನನ್ನ ಹತ್ರ. ನೀವು ಬರೋಂಗೆ ಮಾಡ್ತೀನಿ ನೋಡು ನಾನು. ಏ ಲೋಫರ್, ಇದ್ದ ಕೊನೆ. ಇನ್ನೊಂದು ಸಲ ಏನಾದರೂ ಈ ಥರ ರೋಡಲ್ಲಿ ನಿಂತ್ಕೊಂಡು ನನಗೆ ಈ ಥರ ಕೆಟ್ಟದಂಗೆ ಮಾತಾಡಿದ್ರೆ ಚಪ್ಪಲ ಕಿತ್ತು ಹೋಗಂಗೆ ಹೊಡಿತೀನಿ, ನೆನಪಿಟ್ಕೊ. ಏಯ್, ನನಗೆ ಚಪ್ಪಲಿ ತೋರಿಸಿ ಮಾತಾಡ್ತೇನೆ ನೀನು? ಯಾಕೆ ಲೋನ್ ಅಂದ್ಯಾ? ಹೆಂಗೈತಿ ಮೈಗೆ? ನಮ್ಮ ಅಕ್ಕ ಮನೆಗೆ ಬರೋ ಮುಂದೆ ಆಕಿ ಗಡ್ಡೆ ನಿಂತು ಮಾತಾಡ್ತೇನೋ ನೀನು? ಸರಿ ಅಕ್ಕ, ಇಲ್ಲಿ ನೇತ್ರಕ್ಕ ನೀ ಸರಿ ಇಲ್ಲಿ, ನಾ ಮಾತಾಡ್ತೀನಿ. ಏ ಹೆಂಗಸ್ತೆ ಅಂತವನ, ಹೋಗಿ ಮನೆಗೆ ಹೋಗಿ ಮನ್ಯಾಗ ಏನಾರು ಕೆಲಸ ಮಾಡೋಗು. ಅದನ್ನ ಬಿಟ್ಟು ಊರಾಗಿರೋ ಹೆಣ್ಮಕ್ಳನ್ನ ಎದಕ್ಕೆ ಚೂಡಾಯಿಸ್ಕೊಂಡು ಅಡ್ಡಾಡ್ತಿದ್ದಿ? ಲೇ, ನಾನು ಮಾತಾಡೋಕೊಂತಿದ್ದೆ ನೇತ್ರ ಹತ್ರ, ನೀನು ಎದಕ್ಕೆ ಬಂದಿದ್ದಿ ನಡಕ? ಯಾಕ ಹೆಂಗೈತಿ ಮೈಗೆ? ನಮ್ಮ ಅಕ್ಕ ಚಪ್ಪಲಿ ತೋರ್ಸಾಳ ಆಟ. ಇಲ್ಲೇ ಚಪ್ಪಲ್ ತೊಗೊಂಡು ಮುಖ ಬಾರ್ ಮಾಡ್ಬೇಕು, ಹಲ್ಲು ಮುರಿದೋಗ್ಬೇಕು. ಆ ನಮ್ನಿ ಹೊಡಿತೀನಿ. ಮತ್ತೆ ಈಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಊರಾಗಿರೋ ಮಂದಿನೆಲ್ಲ ಕರೆಸ್ತೀನಿ. ಹೊಕ್ಕೇನೇನಿಲ್ಲ ನೇತ್ರ. ಈ ಸಲ ನಿಮ್ಮ ತಮ್ಮ ಬಂದ ಅಂತ ಉಳ್ಕೊಂಡು ನೀನು ಮಾಡ್ತೀನಿ. ನಿಮ್ಮಿಬ್ರು ನೋಡ್ತಾ ಇರಿ. ನಿಮ್ಮ ಸೊಕ್ಕ ಮುರಿಸ್ಲಿಲ್ಲ ಅವಾಗ ನೋಡ್ರಿ ನನ್ನ ಹೆಸರು ನಂದೀಶನ ಅಲ್ಲ. ಏ ಹೋಗಲ್ಲೋ, ನಂದಪ್ಪ ಅಂತ ಹೆಸರು ಇಟ್ಕೊಂಡು ದೊಡ್ಡದಾಗ ಬಿಲ್ಡಪ್ ಕೊಡಕ್ಕಂತ ನಂದೀಶ ಅಂತ. ನಡಿ ಇಲ್ಲಿಂದ. ಅಕ್ಕ, ನೀ ಆರಾಮದಿ ಇಲ್ಲ? ಅವ ಮತ್ತೇನಾರು ಹೊಲಸು ಮಾತಾಡಿದಾನ?
ಆ ಲೋಫರಿಂದ ಹಂಗೆ ಇರೋದು ಬಿಡು. ನೀ ಬಂದೆಲ್ಲ ಚಲೋ ಆತು. ಇಲ್ಲಾಂದ್ರೆ ಇನ್ನು ಇಲ್ಲೇ ಮಾತಾಡ್ಕೊಂತ ನಿಂತ್ಕೊಂಡಿರ್ತಿದ್ದವ. ನಂಗಂತೂ ಸಾಕಾಗೋಗೈತಿ ಸಂಬಂಧ. ಸರಿ, ಇಲ್ಲಿ ನಡೆದಿದ್ದೆಲ್ಲ ಸದ್ಯಕ್ಕೆ ಮನ್ಯಾಗ ಏನು ಹೇಳಕ್ಕೆ ಹೋಗ್ಬೇಡ, ಮತ್ತೆ ಟೆನ್ಷನ್ ಹಾಕಾರ ಮನೆಯವರು. ಸರಿ ಅಕ್ಕ, ನೀನು ಅಲ್ಲಿ ಆಫೀಸ್ ಬಿಟ್ಟ ಮೇಲೆ ಬಸ್ ಇಳಿತಲ್ಲ, ಅವಾಗ ನನಗೊಂದು ಫೋನ್ ಹಚ್ಚಿಬಿಡು, ನಾನೇ ಬರ್ತೀನಿ ಬಸ್ ಸ್ಟ್ಯಾಂಡಿಗೆ ನಿನ್ನ ಕರ್ಕೊಂಬರಕ್ಕೆ. ಇವ ಲೋಫರ್ ಸರಿ ಇಲ್ಲ ಅದಕ್ಕೆ, ಸರಿನಾ? ಸರಿ ತಗೋ. ಅಂದಾಗ ನೀನು ಇವತ್ತು ಕಾಲೇಜಿಂದ ಬೇಗ ಬಂದೇನ ಮನೆಗೆ? ಇಲ್ಲ ಹಾಗೇನಿಲ್ಲ, ಕಾಲೇಜ್ ಟೈಮ್ ನಾನು ಬಂದು ಈಗ ಒಂದು ಅರ್ಧ ತಾಸು ಆಯ್ತು ಅಷ್ಟೇ. ಮನೆಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ಹಂಗೆ ಅಡ್ಡಾಡ್ಕೊಂಡು ಬಂದ್ರಾತಂತ ಬಂದೆ. ನೀ ಕಂಡೆಲ್ಲ ಹಂಗೆ ಈ ಲೋಫರ್ ಇತ್ತಲ್ಲ, ಅದಕ್ಕೆ ಓಡೋಡ್ಕೊತ ಬಂದೆ ಅಷ್ಟೇ. ಬಾ ಮನೆಗೆ ಹೋಗೋಣ. ಸರಿ ಬಾ. ಹಾಳಾದವನು ಏನು ಕಾಡ್ತಾನೆ ನನಗಂತೂ. ಊರಾಗ ನೆಮ್ಮದಿಯಿಂದ ಅಡ್ಡಾಡೋಂಗಿಲ್ಲ ನಾನು ಒಬ್ಬಕ್ಕೆ. ಎಷ್ಟು ಚಂದ ಆಫೀಸಿಂದ ಬಂದ್ರೆ ನನ್ನ ಮೂಡೆಲ್ಲ ಹಾಳು ಮಾಡಿಟ್ಟ ಲೂಫರ್. ಯಾಕಕ್ಕ ಏನಾಯ್ತು? ಯಾರಿಗೋ ಭಯ ಕುಂತೀರಿ, ಯಾಕೋ ಸಿಟ್ನಾಗದಿಯಲ್ಲ, ಏನಾಯ್ತು? ಅವನ ಅದನ್ನಲ್ಲ ಊರಾಗ ಲೂಫರ್ ನಂದ್ಯಾ. ರೋಡ್ನಾಗ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಕೊಂತಾನೆ. ಇಷ್ಟು ಸಿಟ್ಟು ಬಂದಿತ್ತು, ಚಪ್ಪಲ್ ತೊಗೊಂಡಿದ್ದೆ ಆಗಲೇ. ಇನ್ನೇನು ಹೊಡಿಬೇಕಂದೆ, ಮತ್ತು ಅಷ್ಟೊತ್ತಿಗೆ ಗವಿ ಬಂದ ಅವನು ಬೈದು ಕಳಿಸಿದ ಅತ್ತಾಗ. ಎಲ್ಲ ಮೂಡೆಲ್ಲ ಹಾಳು ಆಗವತ್ತು. ಏನು ಲೂಫರ್ ಕಾಡ್ತಾನೆ ನನಗಂತೂ ಸಾಕಾಗಿ ಹೋಗಿತ್ತು ಅವನ ಸಲುವಾಗಿ. ಅವ ಹುಚ್ಚುತರ ಮಾಡ್ತಾನಕ್ಕ, ಅವ ಸರಿ ಇಲ್ಲವ. ಮನ್ಯಾಗ ಹೇಳ್ಬೇಕಿಲ್ಲ ಮತ್ತೆ. ಬೇಡ ಸದ್ಯಕ್ಕೆ ಮನ್ಯಾಗೇನು ಹೇಳೋದು ಬೇಡ. ಮತ್ತು ಸುಮ್ಮನೆ ಟೆನ್ಷನ್ ಹಾಕಾರ. ಇಲ್ಲ ಅಲ್ಲಿ ಹೋಗಿ ಮನೆ ಅವ್ರ ಹತ್ರ ಹೋಗಿ ಜಗಳ ಮಾಡ್ತಾರೆ. ಸುಮ್ಮನೆ ಊರಾಗೆಲ್ಲ ಮರ್ಯಾದೆ ಹೋಗೋದಾಗತ್ತೆ. ಬೇಡ ಈಗ ಸದ್ಯಕ್ಕೆ. ನೀನು ಅಷ್ಟೇ ಮನ್ಯಾಗ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ, ಸರಿನಾ? ಸರಿ, ನಾನು ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಬರ್ತೀನಿ. ನೀನು ಆಟಾಡ್ಕೊ ಹೋಗು. ಸರಿ ಅಕ್ಕ, ನೀನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿ ಆಯ್ತು. ಲೋ ನಂಜ, ನಮ್ಮ ಅಕ್ಕಗೆ ಕಡಿಸ್ತೀಯಲ್ಲ ನೀನು. ನೋಡ್ತೀರ ನಿನ್ನ ಸೊಕ್ಕನ್ನ ಹೆಂಗೆ ಮುರಿಸ್ತೀನಿ ಅಂತಂದು. ಇನ್ನೊಂದು ಸಲ ನಮ್ಮ ಅಕ್ಕನ ತಂಟೆಗೆ ಬಂದಿರಬಾರ್ದ ನೀನು. ಹಂಗೆ ಮಾಡ್ತೀನಿ, ನೋಡ್ತಿರ್ಲೋ. ಯವ್ವ ಚಿಕ್ಕಿ, ಏನು ಮಾಡಕೊಂತೀರ? ಎಲ್ಲರೂ ಕಾಣವಲ್ರಲ್ಲ. ನೇತ್ರ, ಈಗ ಬಂದೇನ ಆಫೀಸಿಂದ? ಹ್ಞೂ ಚಿಕ್ಕಿ, ಇವಾಗ ಬಂದೆ, ಫ್ರೆಶ್ ಅಪ್ ಆಗಿ ಈಗ ಬಂದೆ ರೂಮಿಂದ. ಅಂದಂಗೆ ಯಾರೂ ಕಾಣಿಸವಲ್ರಲ್ಲ ಮನ್ಯಾಗ. ಎಲ್ಲಿ ಹೋಗಿದ್ರಿ? ಅಯ್ಯ ನೇತ್ರವ, ಹೊಲ್ದಾಗ ಕಳೆ ತೆಗೆಯೋದು ಬಂದೈತಲ್ಲ, ಹಾಗಾಗಿ ಒಂದು 4 ಜನ ಆಳೆಗೆ ಕೇಳ್ಕೊಂಬಂದ್ರೆ ಆತಂತಂದು ಅಂಬೋಕ ಮತ್ತು ಲಕ್ಷ್ಮೋಕ ಇಬ್ಬರು ಹೋಗಾರ ಊರಾಗ. ಓ ಹೌದನ? ಮತ್ತು ನೀವು ಯಾಕೆ ಹೋಗಿಲ್ಲಲ್ಲ? ಇಲ್ಲ, ಅವರಿಬ್ಬರ ಇಲ್ಲಿ ನಮ್ಮ ಮನೆ ಮುಂದೆ ಇರೋರಿಗೆ ಎಲ್ರಿಗೂ ಕರೆದ್ವಾ, ಯಾರೂ ಬರಲ್ಲ ಅಂತ ಅನ್ನಕೊಂತಾರವ. ಹಾಗಾಗಿ ಆ ಕಡೆ ಒಂದು ಸ್ವಲ್ಪ ಮುಂದ್ಕತ್ತ ಹೋಗಿ ಬರ್ತೀವಿ ನಾನು ಅಂಬವ. ನೀನು ಮನೆಗೆ ಹೋಗಿರೋ ಮತ್ತು ನೇತ್ರ ಬರೋ ಹೊತ್ತಾತು, ಚಾಗಿ ಮಾಡ್ಕೊಡಂತೆ ಅಂತಂದ್ರೆ, ಹಾಗಾಗಿ ನಾನು ಮನೆಗೆ ಬಂದೆ ನೋಡು. ಏನು ಚಿಕ್ಕಿ, ಏನು ಹೇಳಕೊಂತಿದ್ದೀನಿ ನೀನು? ಯಾರು ನಮ್ಮ ಹೊಲಕ್ಕೆ ಬರಲ್ಲ ಅಂತ ಕಳೆ ತೆಗ್ಯಾಕ? ಊರಾಗ ಎಲ್ಲವಕ್ಕೂ ತಿಂದಿದ್ದು ಹೆಚ್ಚಾಗೈತಲ್ಲ, ಹಾಗಾಗಿ ಹೊಲಕ್ಕೆ ನಾ ಕಳೆ ತೆಗಿಯಕ್ಕೆ ಬರಲ್ಲ, ನಾ ಬರಲ್ಲ ಅಂತ ಎಲ್ಲವಕ್ಕಿನ ಹೇಳಕೊಂತಾರ. ಇಷ್ಟು ದಿನ ಹೊಲ್ದಾಗ ಏನಾರು ಕೆಲಸ ಇದ್ರೆ ನಮಗೂ ಕರೀರಿ ಅಂತಿದ್ರು. ಇವಾಗ ಕರೆದ್ರೆ ನಾ ಬರಲ್ಲ ಅಂತಾರ. ಏನಾಗೈತೆ ನಾವು ರೋಗ ಅವಕ್ಕೆ. ಯಾಕೆ ಚಿಕ್ಕಿ, ಎಲ್ಲರೂ ಬರಲ್ಲ ಅನ್ನಕೊಂತಾರನ? ನಾ ಬರಲ್ಲ ಅನ್ನಕೊಂತಾರ. ಅದಕ್ಕೆ ಆ ಕಡೆ ರಾಧವಕ್ಕರ ಅದಾರಲ್ಲ, ಅವ್ರ ಮನೆ ಮುಂದಾರ ಯಾರು ಬರ್ತಾರೆ ಏನಂತ ಕೇಳ್ಕೊಂಬರ್ತೀವಂತ ಹೋಗಾರ ಈಗ. ನಂಗೆ ಗೊತ್ತಾಯ್ತು ಚಿಕ್ಕಿ, ಎಲ್ಲರೂ ಯಾಕೆ ಬರಲ್ಲ ಅನ್ನಕೊಂತಾರ ಅನ್ನೋದು ನನಗೆ ಗೊತ್ತಾಯ್ತು. ಇದನ್ನೆಲ್ಲ ಯಾರು ಮಾಡ್ಸಾಕೊಂತಾರಂತನೂ ನನಗೆ ಗೊತ್ತಾಯ್ತು. ನೇತ್ರವ, ಇದೆಲ್ಲ ನಿಂಗೆ ಹೆಂಗೆ ಗೊತ್ತು? ಅವರೆಲ್ಲ ಬೇಕಂತ ಬರಲ್ಲ ಅನ್ನಕೊಂತಾರನ ಹಂಗಂದ್ರೆ? ಹ್ಞೂ ಚಿಕ್ಕಿ, ಇವರೆಲ್ಲ ಬರಲ್ಲ ಅಂತ ಅನ್ನಕ್ಕೆ ಹಿಂದೊಬ್ರದ್ದು ಕುಮ್ಮಕ್ಕೈತಿ. ಯಾರು ಹೇಳ್ಕೊಡಾಕೊಂತಾರಲ್ಲ, ಹೇಳಿಕೆ ಮಾತನ್ನು ಕೇಳಾಕೊಂತಾರೆ ಇವರೆಲ್ಲರೂ. ಯಾರು ನೇತ್ರವಾದ? ಯಾರು ಹೇಳ? ಈಗಲೇ ಹರೆ ಬಡದು ಬರ್ತೀನಿ ಅವ್ರ ಮನೆಗೆ ಹೋಗಿ. ಯಾರು ಹೇಳ? ಅದ ಊರಾಗ ಅದಾನಲ್ಲ ಗೌಡ ಮತ್ತು ಗೌಡನ ಮಗ ಇದನ್ನೆಲ್ಲ ಮಾಡಾಕೊಂತಿದ್ದ. ಅಂದಂಗೆ ಸಾಗರ್ ಸರಿಗೆ ಫೋನ್ ಹಚ್ಚಿ ಹಿಂಗೆ ಹೇಳಾರ ಅಂತ ಹೇಳಿದ್ದೆಲ್ಲ ನಿನ್ನೆ. ಅದನ್ನೆಲ್ಲ ಮಾಡಿಸಿದ್ದು ಇವರ. ಏನಿತ್ತವ? ಇವರ ಗೌಡನ? ನನಗೆ ಅನುಮಾನ ಬಂದಿತ್ತು. ಇವನಿಗೆ ತಿಂದಿದ್ದು ಹೆಚ್ಚಾಗೈತಲ್ಲ, ಕರಗಿಸ್ಕೊಳಕ ಏನೂ ಕೆಲಸ ಇಲ್ಲಲ್ಲ, ಹಂಗಾಗಿ ಈಗ ನಮ್ಮ ಮನೆ ಮೇಲೆ ಕಣ ಬಿದ್ದೈತಿ. ಗೊತ್ತಾತು, ಮಗನ ಹೊಟ್ಟೆ ಕಿಚ್ಚನಾರ ಅದಾರ ಅವರು. ಅವತ್ತ ಹೊಲ್ದಾಗ ಬಿತ್ತ ಮುಂದಾಕಿ ಅಲ್ಲೇ ಸುಳ್ದಾಡ ಕುಂತಿದ್ರ, ಹಂಗೆ ನಾವೇನು ಮಾಡಾಕೊಂತೀವಿ ಅಂತಂದು. ಆದರೆ ಈ ನಮ್ಗೆ ಹೊಟ್ಟೆ ಕಿಚ್ಚ ಪಡ್ತಾರ ಇವ್ರು ಅಂತ ಅನ್ಕೊಂಡೇ ಇಲ್ಲಾಗಿದ್ದೆ ನೋಡ ನಾನು. ಚಿಕ್ಕಿ, ಅವ್ವ ಮತ್ತು ದೊಡವ ಅಲ್ಲೇ ರಾಧವಕ್ಕನಾರ ಮನ್ಯಾಗ ಕುಂತಾರ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಬರ್ತೀವಿ ಅಂತ ಅಂದ್ರು. ಹೌದನ? ಇರ್ಲಿ ಬಿಡು, ಆರಾಮಾಗಿ ಕುತ್ಕೊಂಡು ಬರಲಿ. ಅಂದಂಗೆ ಕೆಲಸದವ್ರು ಯಾರು ಸಿಕ್ಕರಂತಾನೆ ಅಲ್ಲಾರ? ಇಲ್ಲ ಚಿಕ್ಕಿ, ಅಲ್ಲೂ ಎಲ್ಲ ಕಡೆ ಕೇಳಿದ್ರಂತ, ಅಲ್ಲೂ ಯಾರು ಕೆಲಸದಾರ ಬರಲ್ಲ ಅಂತಂದ್ರಂತ ಹೊಲಕ್ಕೆ. ಊರು ಗೌಡ, ತಿಂದಿದ್ದು ಹೆಚ್ಚಾಗೈತ್ಲೋ ನಿನಗೆ. ಮಾಡ್ತೀನಿ ಈಗ ಬಂದು ನಿನ್ನ ಮನೆ ಮುಂದೆ ಬಂದು ನಿನ್ನ ಮರ್ಯಾದೆನೆಲ್ಲ ತೆಗೆದಿಡ್ತೀನಿ, ತಡಿಲೋ. ಚಿಕ್ಕಿ ಬೇಡ ನೀ ಸುಮ್ಮನೆ ಇರು. ಇವಾಗ ಹೋಗಿ ನೀನೇನಾರು ಹೇಳಿದೆ ಅಂದ್ರೆ ಇದನ್ನೆಲ್ಲ ನಾವು ಮಾಡಿಸಿದಂತ ಏನು ಸಾಕ್ಷಿ ಐತಿ ಅಂತ ಕೇಳ್ತಾರ ಅವರು. ಬೇಡ ನೀ ಸುಮ್ಮನೆ ಇರು. ಅಲ್ಲ ನೇತ್ರವ, ಅವ ಇಷ್ಟೆಲ್ಲ ಮಾಡಾಕುಂತಾನೆ ಗೊತ್ತಿದ್ದು ನಾವು ಹೆಂಗೆ ಸುಮ್ಮನೆ ಇರಬೇಕು? ನಿನ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ನಾನು ಹೋಗಿ ಮರ್ಯಾದೆ ತೆಗಿತೀನಿ, ಅವಾಗ ನೆಟ್ಟಗಾಗೋದವ.
ಬೇಡ ಚಿಕ್ಕಿ, ನೀ ಸುಮ್ಮನೆ ಇರೋ, ನಿಂಗೆ ಇದೆಲ್ಲ ಗೊತ್ತಾಗಂಗಿಲ್ಲ. ಅದೇನೋ ಅಂತಾರಲ್ಲ, ಕೊಚ್ಚಾಗ ಕಲ್ಲು ಒಗದ್ರೆ ಆ ಹಾಳಾದ ಕೊಚ್ಚಿ ವಾಪಸ್ ನಮ್ಗೆ ಸಿಡಿತೈತಿ. ಅಂಥವ್ರಿಂದ ದೂರನೇ ಇರೋಣ, ಸುಮ್ಮನೆ ಇರು. ಈಗೇನು ನಮ್ಮ ಹೊಲಕ್ಕೆ ಯಾರು ಬರಲ್ಲ ಅಂತ ಅಂದಾರಿಲ್ಲ, ಬರಲಿಲ್ಲ ಅಂದ್ರೆ ಬರಲಿಲ್ಲ ಬಿಡು. ನಾವು ಅದಿವಿಲ್ಲ ಮನ್ಯಾಗ, ನಾವು ಅಷ್ಟು ಹೋಗಿ ಕಳೆ ತೆಗೆದ್ರಾತು. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಅವ್ರು ಎಷ್ಟು ನಮ್ಮ ವಿರುದ್ಧ ಎಷ್ಟು ತಂತ್ರ ಹೂಡ್ತಾರೆ, ಓಡ್ಲಿ. ಅವ್ರು ಏನು ಮಾಡ್ಬೇಕಂತ ಅವ್ರಿಗೆ ಅನ್ಸತಿ ಅದನ್ನ ಮಾಡಲಿ. ಅವ್ರ ಮುಂದೆ ನಾವು ಚಂದನ ತಂಗ ಬೆಳೆದು ಅವ್ರಿಗಿಂತ ಚಂದನ ತಂಗ ಬೆಳೆದ್ವಿ ಅಂದ್ರೆ ನಾವು ಅವಾಗ ಗೊತ್ತಾಗತಿ. ಅವಾಗ ಅವರಿಗೆ ಚಪ್ಪಲ್ ತೊಗೊಂಡು ಹೊಡೆದಂಗೆ ಆಗುತ್ತೆ. ನೀ ಈಗೆಲ್ಲ ಹೋಗಿ ಜಗಳ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಹೌದು ಚಿಕ್ಕಿ, ನೇತ್ರಾವಕ್ಕ ಹೇಳ್ತಾ ಇರೋದು ಬರಬ್ಬರಿನ ಐತಿ. ಬೇಡ, ಈಗ ಹೋಗಿ ಜಗಳ ಮಾಡಿದ್ವಿ ಅಂದ್ರೆ ಮತ್ತು ಊರಾಗೆಲ್ಲ ಸುದ್ದಿ ಹಬ್ಬುತ್ತಾ, ಮತ್ತು ಕಾಕನರಿಗೆ ದೊಡ್ಡಪ್ಪ ಅವರೆಲ್ಲ ಸುಮ್ಮನೆ ಮತ್ತು ಚಿಂತೆ ಮಾಡಕ್ಕೆ ಕುಂತ್ಬಿಡ್ತಾರೆ. ಇವಾಗ ಸುಮ್ಮನೆ ರಾತ್ರಿ ಎಲ್ಲ ಹೋಗಿ ಜಗಳ ಮಾಡೋದು ಬೇಡ. ಸರಿ ನೇತ್ರ, ನೀ ಬ್ಯಾಡ್ ಅಂತ ಅಂದಿದ್ದಕ್ಕೆ ಸುಮ್ಮನೆ ಹಾಗೆ ಕುಂತೀನಿ. ಸರಿ ಚಿಕ್ಕಿ, ಸದ್ಯಕ್ಕೆ ಈ ವಿಷಯ ಮನ್ಯಾಗ ಯಾರಿಗೂ ಗೊತ್ತಾಗೋದು ಬೇಡ. ನಮಗಷ್ಟ ಗೊತ್ತಿರಲಿ. ಅವ್ರದ್ದು ಹೆಂಗೆ ಸೊಕ್ಕು ಮುರ್ಸೋದಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಸರಿ ನಾವು ಅದೇನು ಮಾಡ್ತಿದ್ದಿ ನೋಡು. ಸರಿ, ನಾ ಹೋಗಿ ಚಾರ ತರ್ತೀನಿ ತಡಿ ನಿನಗೆ. ಚಾ ಕುಡಿ ಅಂತ ಈಗ ಆಫೀಸಿಂದ ಬಂದಿದ್ದಿ. ಒಂದು ಸ್ವಲ್ಪ ಚಾಗಿ ಕುಡ್ದೆ ಅಂದ್ರೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೈತಿ. ಸರಿ ಚಿಕ್ಕಿ.